ರಾಧಾಕೃಷ್ಣನ್ ದೇಶದ ಹೊಸ ಉಪರಾಷ್ಟ್ರಪತಿ ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ಗೆ ಗೆಲುವು. ಎನ್ಡಿಎ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿಗೆ ಸೋಲು. ರಾಧಾಕೃಷ್ಣನ್ ದೇಶದ ಹೊಸ ಉಪರಾಷ್ಟ್ರಪತಿ. ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ಗೆ ಗೆಲುವು. ಎನ್ಡಿಎ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿಗೆ ಸೋಲು. ಅಧಿಕೃತ ಘೋಷಣೆ ಹೊರಬೀಳುವುದು ಮಾತ್ರ ಬಾಕಿ ಇದೆ. 5 ಗಂಟೆಗೆ ಮತದಾನ ಅಂತ್ಯವಾಗಿದೆ. ಇದೀಗ ಎಣಿಕೆ ಆರಂಭವಾಗಿದ್ದು 787 ಮತಗಳ ಪೈಕಿ 766 ಸಂಸದರಿಂದ ವೋಟಿಂಗ್ ಆಗಿದೆ. 7 ಸ್ಥಾನ ಖಾಲಿ ಇದೆ. ಸೊ ಮತದಾನದಿಂದ 12 ಸಂಸದರು ದೂರವಿದ್ದಾರೆ. ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರ? ಎನ್ಡಿಎ ಬಳಿ ಇದ್ದದ್ದು 425 ಮತ ಪ್ಲಸ್ 11 ಮತ. ಎನ್ಡಿಎ ಬಳಿ ಇದ್ದಿದ್ದು 324 ಮತ. ಇದುವರೆಗೆ ಈ ಒಂದು ಮತಗಳು ಚಲಾವಣೆ ಆದ್ವಾ ಅಥವಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಘೋಷಣೆ ಹೊರಬೀಳಬೇಕಾಗಿದೆ. ರಾಧಾಕೃಷ್ಣನ್ ಗೆಲುವಿನ ಅಂತರ ಎಷ್ಟು ಕುತೂಹಲವನ್ನ ಮೂಡಿಸಿರುವಂಥದ್ದು. ಎಲ್ಲರೂ ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ. 12 ಜನ ಮಾತ್ರ ಬಂದು ಮತದಾನವನ್ನ ಮಾಡಿಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಫಲಿತಾಂಶ ಪ್ರಕಟವಾಗುವುದು ಬಾಕಿ ಇದೆ. ಎಸ್ ವೀಕ್ಷಕರೇ, ಇವತ್ತು ಉಪರಾಷ್ಟ್ರಪತಿಗಾಗಿ ಚುನಾವಣೆ ಮಾಡಲಾಗಿತ್ತು. ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ರಾಧಾಕೃಷ್ಣನ್ ದೇಶದ ಹೊಸ ಉಪರಾಷ್ಟ್ರಪತಿ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ ರಾಧಾಕೃಷ್ಣನ್ ಅವರು ಎನ್ಡಿಎ ಅಭ್ಯರ್ಥಿ ಆಗಿರುವಂತದ್ದು. ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ಗೆ ಗೆಲುವು. ಎನ್ಡಿಎ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿಗೆ ಸೋಲು. ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆ ಇನ್ನೇನು ಮಾತ್ರದಲ್ಲಿ ಹೊರಬೀಳಬೇಕಾಗಿರುವಂಥದ್ದು. ಯಾವಾಗ ಅದು ಹೊರಗೆ ಬೀಳುತ್ತೆ ಅಂತಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆಯಾಗುವಂಥದ್ದು. 5 ಗಂಟೆಗೆ ಮತದಾನ ಅಂತ್ಯವಾಗಿದೆ. ಇದೀಗ ಎಣಿಕೆ ಕೂಡ ಆರಂಭವಾಗಿದ್ದು 788 ಮತಗಳ ಪೈಕಿ 766 ಸಂಸದರಿಂದ ವೋಟಿಂಗ್ ಮಾಡಲಾಗಿರುವಂಥದ್ದು. 7 ಸ್ಥಾನ ಖಾಲಿ ಇದೆ. ಮತದಾರರಿಂದ 12 ಸಂಸದರು ಈ ಒಂದು ಮತದಾನ ಮಾಡಲಿಕ್ಕೆ ಬಂದಿಲ್ಲ, ಅದರಿಂದ ದೂರ ಇರುವಂಥದ್ದು. ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಗೊತ್ತಿಲ್ಲ. ಕ್ರಾಸ್ ವೋಟಿಂಗ್ ಮಾಡಿದ್ರೆ ಎಲ್ಲವೂ ಅದಲು ಬದಲಾಗುತ್ತೆ. ಹಾಗೆ ಎನ್ಡಿಎ ಬಳಿ ಇದ್ದಿದ್ದು 425 ಬಳಿ ಇದ್ದಿದ್ದು 425 ಪ್ಲಸ್ 11 ಮತಗಳಾಗಿದ್ರೆ ಎನ್ಡಿಎ ಮೈತ್ರಿಕೂಟದ ಬಳಿ ಇದ್ದಿದ್ದು 324 ಮತವಾಗಿತ್ತು. ಇದುವರೆಗೂ ಕೂಡ ಈ ಒಂದು ಮತಗಳು ಬದಲಾವಣೆ ಆದ್ವಾ ಅಥವಾ ಕ್ರಾಸ್ ವೋಟಿಂಗ್ ಏನಾದರೂ ಆಯ್ತಾ ಅಥವಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ರಾಧಾಕೃಷ್ಣನ್ ಗೆಲುವಿನ ಅಂತರ ಎಷ್ಟು ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಮ್ಮ HD ಕುಮಾರಸ್ವಾಮಿ ಅವರು ಕೂಡ ಬಂದು ವೋಟಿಂಗ್ ಮಾಡ್ತಾ ಇರುವಂತಹ ಸನ್ನಿವೇಶವನ್ನ ನೋಡ್ತಾ ಇದ್ದೀರಾ. ಏನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಫಲಿತಾಂಶ ಹೊರಬೀಳಬೇಕಾಗಿದೆ ವೀಕ್ಷಕರೇ. ಎಸ್ ವೀಕ್ಷಕರೇ, ಉಪರಾಷ್ಟ್ರಪತಿಯ ಚುನಾವಣೆ ವಿಜೇತ ರಾಧಾಕೃಷ್ಣನ್ ಯಾರ್? ವಯಸ್ಸು 67 ವರ್ಷ. ಮೂಲತಃ ತಮಿಳುನಾಡಿನವರು. ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರು 2 ಬಾರಿ. ಎಸ್ ವೀಕ್ಷಕರೇ, ಮೂಲತಃ ತಮಿಳುನಾಡಿನವರು, ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲ. ಎರಡು ಬಾರಿ ಲೋಕಸಭೆಗೆ ಆಯ್ಕೆ. ಕೊಯಮತ್ತೂರು ಪ್ರತಿನಿಧಿಯಾಗಿದ್ರು. ತಮಿಳುನಾಡು ಬಿಜೆಪಿಯ
ಅಧ್ಯಕ್ಷರು ಕೂಡ ಆಗಿದ್ರು. ಆರ್ಎಸ್ಎಸ್ ಕಟ್ಟಾಳು, ಬಿಜೆಪಿಯ ನಿಷ್ಠ ನಾಯಕ ಅವರು. ಎಸ್ ವೀಕ್ಷಕರೇ, ವಿಜೇತರಾಗಿರುವಂತಹ ರಾಧಾಕೃಷ್ಣನ್ ಯಾರು ಎನ್ನುವಂತಹ ಕುತೂಹಲ ಸಾಕಷ್ಟು ಜನಕ್ಕೆ ಇತ್ತು. ಆ ಕುತೂಹಲ ಹಾಗೆ ಮುಂದುವರ್ಕೊಂಡು ಬಂದಿತ್ತು. ಅದನ್ನ ಈಗ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೇವೆ. ರಾಧಾಕೃಷ್ಣನ್ ಯಾರು ಅಂತ ನೋಡೋದಾದ್ರೆ, ಮೊದಲನೇದಾಗಿ ರಾಧಾಕೃಷ್ಣನ್ ಅವರ ವಯಸ್ಸು 67 ವರ್ಷ. ಹಾಗೆ ಅವರು NDA ಅಭ್ಯರ್ಥಿಯಾಗಿರುವಂಥದ್ದು. ಮೂಲತಃ ತಮಿಳುನಾಡಿನವರಾಗಿರುವಂತಹ ರಾಧಾಕೃಷ್ಣನ್ ಅವರು ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರಾಗಿರುವಂಥದ್ದು. 2 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಕೊಯಮತ್ತೂರು ಪ್ರತಿನಿಧಿಸಿದ್ರು ಇವರು. ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾಗಿದ್ರು ಕೂಡ, ಹಾಗೆ RSSನ ಕಟ್ಟಾಳು ಕೂಡ ಆಗಿರುವಂಥದ್ದು. ರಾಧಾಕೃಷ್ಣ ಅವರು ನಿಜಕ್ಕೂ ಕೂಡ ಈ ವಯಸ್ಸಿನಲ್ಲಿ ಉಪರಾಷ್ಟ್ರಪತಿಗಳಾಗ್ತಾ ಇರುವಂತದ್ದು ಖುಷಿ ತಂದಿದೆ. ಎಸ್ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣದಲ್ಲಿ ಅಧಿಕೃತ ಘೋಷಣೆ ಆಗಲಿಕ್ಕಿದೆ. ರಾಧಾಕೃಷ್ಣನ್ ಅವರು ದೇಶದ ಹೊಸ ಉಪರಾಷ್ಟ್ರಪತಿಗಳಾಗ್ತಾ ಇದ್ದಾರೆ. ಹಾಗೆ NDA ಅಭ್ಯರ್ಥಿಯಾದ ರಾಧಾಕೃಷ್ಣನ್ ಅವರು ಗೆಲುವು ಆಲ್ಮೋಸ್ಟ್ ಘೋಷಣೆ ಆಗಿದೆ, ಆದರೆ ಅಧಿಕೃತವಾದ ಘೋಷಣೆಯನ್ನ ಮಾಡಿಲ್ಲ. 5 ಗಂಟೆಗೆ ಅಂತ್ಯವಾಗಿದೆ ಮತದಾನ. ಇದೀಗ ಎಣಿಕೆ ಕೂಡ ಆರಂಭವಾಗಿದೆ. 788 ಮತಗಳ ಪೈಕಿ 766 ಸಂಸದರಿಂದ ವೋಟಿಂಗ್ ಆಗಿರುವಂಥದ್ದು. 7 ಸ್ಥಾನ ಖಾಲಿ ಆಗಿರುವಂಥದ್ದು. ಮತದಾರರಿಂದ ಜಾಸ್ತಿಯಾಗಿ ವೋಟ್ ಬಿದ್ದಿದೆ. ಕ್ರಾಸ್ ವೋಟಿಂಗ್ ಏನಾದರೂ ಆಯಿತು ಅಂತಂದ್ರೆ ಇದೆಲ್ಲವೂ ಕೂಡ ಹಿಂದೆ ಮುಂದೆ ಆಗುತ್ತೆ. ಹಾಗೆ ಕಾದು ನೋಡಬೇಕಾಗಿದೆ ಅಧಿಕೃತ ಘೋಷಣೆ ಯಾವಾಗ ಆಗುತ್ತೆ ಅಂತ ಹೇಳಿ. ಆದರೆ ಮೂಲಗಳು ಹೇಳುವ ಪ್ರಕಾರ ವಿಜೇತರಾಗಿರುವಂಥದ್ದು ರಾಧಾಕೃಷ್ಣನ್ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.